ನನ್ನ ನಮ್ಮಮ್ಮನ ದೂರ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ನನಗೆ ಅಂಥ ಪರಿಸ್ಥಿತಿ ಬಂತು. ಬೀದಿ ಬೀದಿ ಸುತ್ತಬೇಕಾಯ್ತು. ನಾನು ಬೀದಿಗೆ ಬಿದ್ದುಬಿಟ್ಟೆ. ಅದಕ್ಕೆ ಮತ್ತೆ ಎತ್ತು ತಾಯಿ ಮನಸ್ಸು ನೋಯಿಸ್ತವನು ಯಾವತ್ತೂ ಉದ್ಧಾರ ಆಗೋಲ್ಲ ಅನ್ನೋದಕ್ಕೆ ನಾನೇ ಉದಾಹರಣೆ ಅನಿಸುತ್ತೆ. ನಮ್ಮಮ್ಮನ ಮನಸ್ಸಿಗೆ ನಾನು ಎಷ್ಟು ನೋವು ಮಾಡಿ ಬಂದಿದ್ನೋ ಇವತ್ತು ನಾನು ಅಷ್ಟೇ ಅನುಭವಿಸ್ತಾ ಇದ್ದೀನಿ. ಅಯ್ಯೋ ಆ ಸೊಪ್ಪಿಂದ ನನಗೆ ಎಷ್ಟು ಮೋಸ ಆಗೋಯ್ತು. ನಾನು ಮೋಸ ಹೋಗ್ಬಿಟ್ಟೆ. ಇವಾಗ ಹೆಂಗೆ ಮಾಡಲಿ? ನಮ್ಮ ಅಮ್ಮನಿಗೆ ನನ್ನ ಅನಿಷ್ಟ ಮುಖ ನನಗೆ ತೋರಿಸೋದಕ್ಕೂ ನಾಚಿಕೆ ಆಗ್ತೈತೆ. ಅದಕ್ಕೆ ಇಲ್ಲೇ ಬೀದಿ ಬೀದಿ ಸುತ್ತಕೊಂಡು ಹಿಂಗೆ ಓಡಾಡ್ಕೊಂಡಿದ್ದೀನಿ. ಹೋಗಿಲ್ಲ ನಮ್ಮ ಅಮ್ಮನಿಗೆ ನಾನು ಅನಿಷ್ಟ ಮುಖ ತೋರಿಸಿಲ್ಲ ನಾನು. ನಮ್ಮಮ್ಮ ಕಾಲು ಹಿಡ್ಕೊಂಡು ಬೇಡ್ಕೊಳ್ತು, ಬೇಡ ಕಣೋ ಚಂದು, ಪ್ಲೀಸ್ ಬೇಡ, ನನ್ನ ಮಾತಿಗೆ ಬೆಲೆ ಕೊಡೋ, ಪ್ಲೀಸ್ 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 ಅಂತ ಹೇಳಿ ನಮ್ಮಮ್ಮ ನನ್ನ ಎಷ್ಟು ಬೇಡ್ಕೊಳ್ತು ಅಂದರೆ ನಿಜವಾಗ್ಲೂ ಅಳ್ತಾ ಕರಿತಾ ಅಷ್ಟು ಬೇಡ್ಕೊಳ್ತು. ಎತ್ತ ತಾಯಿ ಸಂಕಟ, ಎತ್ತ ತಾಯಿ ಕಣ್ಣೀರು ಹಾಕಿದ್ರೆ ಯಾವ ಮಗನಿಗೂ ಒಳ್ಳೇದಾಗೋದಿಲ್ಲ, ಯಾವ ಮಗನಿಗೂ ಒಳ್ಳೇದಾಗಿಲ್ಲ. ನಮ್ಮಮ್ಮ ಅಂತೂ ಕಣ್ಣೀರು ಹಾಕಿ ಬೇಡ ಕಣೋ ಅವಳನ್ನ ಮದುವೆ ಆಗಬೇಡ, ಬೇಡ ಅವಳಿಗೆ ಇವಾಗಲೇ ಹಿಂಗೆ ಆಗೈತೆ ಅಂದರೆ ಮುಂದೆ ಇನ್ನೂ ಎಂತೆಂಥದ್ದು, ಅವಳು ಒಳ್ಳೆಯವಳಲ್ಲ, ಹಿಂಗೆ ಮಾಡ್ಕೊಂಡಿದ್ದಾಳೆ ಅಂತಂದರೆ ಅವಳು ಇನ್ನೂ ಏನು ಬೇಕಾದ್ರೂ ಮಾಡೋದಕ್ಕೆ ಅವಳು ಕಡಿಮೆ ಏನಿಲ್ಲ, ಬೇಡ 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 ಅಂತ ಹೇಳಿ ನಮ್ಮಮ್ಮ ಎಷ್ಟು ಹೇಳಿದ್ರು ನಾನು ಕೇಳಲಿಲ್ಲ. ಎಂಥದ್ದು ಮಾಡ್ಕೊಬಿಟ್ನಲ್ಲಪ್ಪ ಅಂತ ಅನ್ನಿಸ್ತೈತೆ ಇವಾಗ ನನಗೆ. ಏನು ಮಾಡೋಣಪ್ಪ ಇವಾಗ, ಎಲ್ಲಿಗೆ ಹೋಗೋಣಪ್ಪ? ನನಗೇನಪ್ಪ ಇದೀಂಥ ಪರಿಸ್ಥಿತಿ ಬಂತು ಅನ್ನಿಸ್ತೈತೆ. ಅಯ್ಯೋ ನಾನು ಸುಪ್ಪಿನ ನಂಬ್ಕೊಂಡು ಬಂದಿದ್ದಕ್ಕೆ ನನಗೆ ಯಾವ ರೀತಿ ಅನುಭವಿಸೋ ಪರಿಸ್ಥಿತಿ ಬಂತು ನನಗೆ. ಅಯ್ಯೋ ಏನು ಮಾಡಲಿ ಇವಾಗ, ಎಲ್ಲಿಗೆ ಹೋಗಲಿ? ನಮ್ಮಮ್ಮನಿಗಂತೂ ನನ್ನ ಅನಿಷ್ಟ ಮುಖ ನಾನು ತೋರಿಸೋದಿಲ್ಲ. ನನಗೆ ಯಾವ ಮುಖ ಇಟ್ಕೊಂಡು ಹೋಗಿ ಇವಾಗ ನಾನು ಅವ್ರ ಹತ್ರ ಮಾತಾಡಲಿ, ಹೆಂಗೆ ಮಾತಾಡಲಿ? ನನಗೆ ಮಾತಾಡೋದಕ್ಕಾಗ್ಲೂ ಮಾತಾದರೂ ಹೇಗೆ ಬರ್ತವ್ರ ಮುಂದೆ ನಿಂತ್ಕೊಂಡ್ರೆ ನನಗೆ ಮಾತೇ ಬರ್ತಾ ಇಲ್ಲ, ಅಷ್ಟು ಆಗೈತಿ. ಏನು ಮಾಡೋಣಪ್ಪ? ಅದಕ್ಕೆ ನಾನು ನೆನ್ನೆಯಿಂದನೂ ಎಲ್ಲೂ ಹೋಗೇ ಇಲ್ಲ. ಇಲ್ಲೋಡಿ ಇಲ್ಲೇನೆ ಮರದ ಕೆಳಗೆ ಹಿಂಗೆ ಓಡಾಡಿಕೊಂಡು ನಾಯಿ ಥರ ಸುತ್ತರಿತಾ ಇದ್ದೀನಿ. ಹಿಂಗೆ ಓಡಾಡ್ತಾ ಇದ್ದೀನಿ, ಅಲ್ಲೂ ಇಲ್ಲೂ ಓಡಾಡಿಕೊಂಡು ಹಿಂಗೆ ಕಾಲ ಕಳೀತಾ ಇದ್ದೀನಿ. ಅಮ್ಮನ ಮಾತಾಡ್ಸೋದಕ್ಕೆ ಹೋಗಿಲ್ಲ. ನಮ್ಮಮ್ಮ ಏನಂಬುತ್ತೋ ಏನೋ ಅಂತ ಹೇಳಿ ಭಯ, ನನಗೆ ಭಯ ಒಂದು ಕಡಿಕೆ ನನಗೆ ಅಸಹ್ಯ ಅನ್ನಿಸ್ತೈತೆ. ನಾನು ಮಾಡಿರೋ ಇದಕ್ಕೆ ನನಗೆ ನಮ್ಮ ಅಮ್ಮನಿಗೆ ಮುಖ ತೋರ್ಸೋದಕ್ಕೆ ನನಗೆ ಬೇಜಾರಾಗ್ತೈತೆ. ಅದಕ್ಕೆ ತುಂಬ ಬೇಜಾರಾಗಿ ನಾನು ಹೋಗೇ ಇಲ್ಲ. ಏನು ಮಾಡಲಿ ಇವಾಗ? ನನಗೆಂಥ ಪರಿಸ್ಥಿತಿ ಬಂತು, ಬೀದಿ ಬೀದಿ ಅಲ್ಲಿಯೋ ಪರಿಸ್ಥಿತಿ ಬಂತಲ್ಲ. ಸುಪ್ಪಿನ ನಂಬ್ಕೊಂಡು ಬಂದಿದ್ದಕ್ಕೆ ನಾನು ಎಷ್ಟು ಅನುಭವಿಸ್ಬೇಕಾಯ್ತಲ್ಲ ಅನ್ನಿಸ್ತೈತೆ. ಥೂ 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 ಹಾಳಾಗಿ ಹೋಗ್ತಾಳೆ, ನೆಗೆದು ಬಿದ್ದು ಹೋಗ್ತಾಳೆ. ಅವಳು ಉದ್ಧಾರ ಆಗಲ್ಲ, ಈ ಜನ್ಮದಲ್ಲಿ ಅವಳು ಉದ್ಧಾರ ಆಗೋದಿಲ್ಲ. ಈಗ ನಿಖಿಲ್ ಸಿಕ್ಕಿದ್ದಾನೆ ಅಂತ ಹೇಳಿ ನಾನು ದೂರ ಮಾಡ್ಬೋದು. ಅವಳಿಗೆ ನೋಡು ಮುಂದೊಂದು ದಿನ ಎಂಥದ್ದು ಬರುತ್ತೆ, ಯಾವನು ಇಲ್ದಂಗೆ ಅವಳ ಜೀವನ ಹೆಂಗೆ ಕೊರಗಬೇಕು ಅಂದರೆ ಹಂಗೆ ಕೊರಗಬೇಕು ಅವಳಿಗೆ. ಈಗ ಅವನಿಂದನ ನನ್ನ ವಿಷಯ ಅವನಿಂದ ಮುಚ್ಚಿಟ್ಟಿದ್ದಾಳೆ. ಇವಾಗ ಎಷ್ಟು ಅವಳು ಮುಚ್ಚಿಟ್ಟಿದ್ದಾಳೆ ಅಂದರೆ ನನ್ನ ವಿಷಯ ಅವನ ಹತ್ರ ಮುಚ್ಚಿಟ್ಟಿದ್ದಾಳೆ, ಅವನ ವಿಷಯ ನನ್ನ ಹತ್ರ ಮುಚ್ಚಿಟ್ಟಿದ್ದಾಳೆ. ಹಿಂಗೆಲ್ಲ ಅವಳು ಆಟ ಆಡ್ತಾ ಇದ್ದಾಳೆ. ಮುಂದೆ ಹೋಗ್ತಾ ನೋಡ್ರಿ ಅವಳಿಗೆ ಎಂಥ ಪರಿಸ್ಥಿತಿ ಬರುತ್ತೆ ಅಂತ. ಹಾಳಾಗಿ ಹೋಗ್ತಾಳೆ, ನನ್ನ ಕಣ್ಣಿದ್ರಿಗೆ ನೆಗೆದು ಬಿದ್ದು ಹೋಗ್ತಾಳೆ. ಪಾಪ ಚಂದ ನನ್ನಂಗೆ ಆತಿ ಒಂದು. ಅಯ್ಯೋ ಅದಕ್ಕೆ ಮತ್ತೆ ಮನೆಯಾಗೆ ಯಾರನ್ನ ಹೇಳ್ದಂಗೆ ಕೇಳಬೇಕು ಅಂಬದು ನಂದು. ನೋಡಿ ಇವಾಗ ನಂದು ಎಂಥ ಪರಿಸ್ಥಿತಿ. ನಮ್ಮ ಅಣ್ಣ ಇರು, ನಮ್ಮ ಅತ್ತೆಯರು, ನಾನು ಎಲ್ಲಾನು ದೂರ ಮಾಡ್ಕೊಂಡು ನಾನು ಇವತ್ತು ಓಟ್ ಅನುಭವಿಸ್ತಾ ಇದ್ದೀನಿ. ನನಗೂ ಯಾರು ಇಲ್ಲ, ನಾನು ಅನಾಥೆ ಆಗೇನಿ. ಪಾಪ ಇವಾಗ ಚಂದಗೂನು ಪಾಪ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಚಂದು ಏನು ಸುಸು ಅಕ್ಕ? ಯಾಕೋ ಇಲ್ಲಿ ಕೂತ್ಕೊಂಡಿದ್ಯಾ? ಯೋಚನೆ ಮಾಡ್ತಾ ಕೂತ್ಕೊಂಡಿದ್ಯಾ? ಮನೆಗೆ ಹೋಗ್ಲಿಲ್ವಾ? ಯಾವ ಮುಖ ಇಟ್ಕೊಂಡು ಮನೆಗೆ ಹೋಗ್ಲಿ ಅಕ್ಕ? ನಾನು ಯಾವ ಮುಖ ಇಟ್ಕೊಂಡು ಹೋಗಲಿ? ನಮ್ಮ ಅಮ್ಮನಿಗೆ ನಾನು ಹಿಂಗೆ ಮುಖ ತೋರಿಸ್ಲಿ? ನನಗೆ ತುಂಬ ಬೇಜಾರಾಗೈತಕ್ಕ. ನಾನು ಮನೆಗೆ ಹೋಗೋದಿಲ್ಲ. ನಾನು ಹಿಂಗೆ ಅಲ್ದಾಡ್ಕೊಂಡು ಹಿಂಗೆ ಎಲ್ಲನ ಸುತ್ತಾಡ್ಕೊಂಡು ಇರ್ತೀನಕ್ಕ. ನಾನು ಮನೆಗೆ ಹೋಗೋದಿಲ್ಲ ನಾನು. ಹಿಂಗೆ ಮಾಡಬಾರ್ದು. ಅವಳು ತುಂಬ ಮೋಸಗಾತಿ. ನನಗೂ ತುಂಬ ಬೇಜಾರಾಯ್ತು ಕಣೋ ನಿನಗೆ ಹಿಂಗೆ ಈ ರೀತಿ ಮಾಡಿರೋದು ನೋಡ್ಬಿಟ್ಟು. ತಡಿ ಹೋಗ್ತೀನಿ, ಹೋಗ್ಬಿಟ್ಟು ಮಾತಾಡ್ತೀನಿ. ಅಲ್ಲ ಚಂದಗೆ ಈ ರೀತಿ ಮೋಸ ಮಾಡ್ತಿರಲ್ಲ, ಗೊತ್ತಾಗೋದಿಲ್ವ ನಿನಗೆ? ಸುಪ್ಪಿ ನೀನು ಏನೇ ಮಾತಾಡೋದಿದ್ರು ಹೇಳ್ಬೇಕಾಗಿತ್ತು. ನೀನು ಏನೇ ಇದ್ರೂ ಅವನ ಹತ್ರ ಹೇಳಿ ನೀನು ಮಾಡಬೇಕಾಗಿತ್ತು. ಅವಾಗ ನಂಬೋನು ಅವನು. ನೀನು ಹೆಂಗೆ ಇವಾಗ ಅವನು ನಂಬ್ತೀಯ? ಬಿಟ್ಟು ರಾತ್ರಿ ಖಾಲಿ ಮಾಡ್ಕೊಂಡು ಹೋಗಿ ಇವಾಗ ಬಂದಿದ್ದಾನೆ. ಮತ್ತೆ ಅವನ ಜೊತೆಗೆ ನೀನು ಹೋಗ್ತಾ ಇದೆಯಲ್ಲ, ಅವನು ಎಂಥವ್ರು ಅಂತ ನಿನಗೆ ಗೊತ್ತಾ? ಏನು ಗೊತ್ತಿಲ್ದಲೇನೆ ಇವಾಗ ನೀನು ಈ ರೀತಿ ಮೋಸ ಹೋಗಿದ್ಯಾ ಅಂಥದ್ರಾಗೆ ಇವನು ನಿನ್ನಂಥವಳಿಗೆ ಭಾಳ ಕೊಡ್ತೀನಿ ಅಂತ ಚಂದು ಬಂದಿದ್ರು ಅವನಿಗೆ ನೀನು ಎಷ್ಟು ಅವಮಾನ ಮಾಡಿದೆ. ಇವಾಗ ಮರ್ಯಾದೆ ತೆಗೆದು ಕಳಿಸ್ತಲ್ಲ, ಇದೇ ಮಾಡಿದ್ದು ನಿನ್ನ ಮರ್ಯಾದೆ ಅಂತ ಸರಿಯಾಗಿ ಬೈದು ಬತ್ತೀನಿ ತಡಿಯೋ ಹೋಗ್ಬಿಟ್ಟು ಅಲ್ಲಿ ಓಫರ್ಗೆ. ಇಂಥ ಮಾಡಬಾರ್ದು ಅಂದರೆ ನನಗೂ ಅವಳ ಮೇಲೆ ಸಿಟ್ಟು ಬಂತು ಕಣೋ. ಅವಳು ಯಾಕ ಸುಸಕ್ಕ ನನ್ನ ಯಾರೂ ಮದುವೆ ಆಗೋರಿಲ್ಲ ಅಂತೇಳಿ ತುಂಬ ಅವಳು ಕಣೋ. ನೀನು ಅಂಥವಳಿಗೆ ಭಾಳ ಕೊಟ್ಟಿದ್ಯಾ. ನಾಚಿಕೆ ಆಗೋದಿಲ್ವ ಅವಳಿಗೆ ಹಿಂಗೆ ಮಾಡೋದಕ್ಕೆ? ಅವ್ನು ಯಾವತ್ತೂ ಬಿಟ್ಟು ಹೋಗಿ ಬಂದಿರೋನ್ಗೆ ಇವತ್ತು ಹಿಂಗೆ ಮಾತಾಡ್ಕೊಂಡು ಅವ್ನು ನಂಬ್ಕೊಂಡು ಹೋಗಿರೋದು ನೋಡು. ಇವರೆಲ್ಲ ಅಂದ ಚಂದಕ್ಕೆ ಬೆರಗಾಗ ಅಂಥವ್ರು ಇರೋ ಅಂಥವ್ರಿಗೆ ನೋಡ್ತಾರೆ. ಇವ್ರೆಂಥವ್ರು ಅಂಬೋದು ಗೊತ್ತಿಲ್ಲ ಇನ್ನೂ. ಥೂ ಅಯ್ಯಪ್ಪ, ನಾನೇನೋ ಅಂದ್ಕೊಂಡಿದ್ದೆ. ಸರಿಯಾಗಿ ಬೈದು ಬತ್ತೀನಿ ತಡಿ ಹೋಗಿ. ಏನಪ್ಪ ಅವ್ರ
ಮನೆ ಬಿಟ್ಟು ಕಳ್ಸಿರಂತೆ ಸುಪ್ಪಿರು. ಭಾಗ್ಯಕ್ಕಯ್ಯ ಮನೆ ಬಿಟ್ಟು ಕಳ್ಸ್ಯವ್ರೆ. ಏನು ಮಾಡ್ತೀಯ ಇವನು ಇವಾಗ ಅತ್ಲಾಗೂ ಇಲ್ಲ ಇತ್ಲಾಗೂ ಇಲ್ಲ ಅಮ್ಮಂಗೆ ಮಾಡ್ಕೊಂಡ. ಇವಾಗ ನೋಡು ಅಮ್ಮನ ಬಿಟ್ಟು ಬಂದ. ಅವಕ್ಕ ಪಾಪ ಶಿಲ್ಪಕ್ಕಯ್ಯ ಕಾಲು ಹಿಡ್ಕೊಂಡು ಬೇಡ್ಕೊಂತು, ಬೇಡ ಕಣೋ ಬೇಡ ಹೋಗ್ಬೇಡ ಪಾಪ ಹೋಗ್ಬೇಡ ಅಂತ ಹೇಳಿ ಯೋಟೊಳ್ತು. ಆದರೆ ಈ ನನ್ನ ಮಗ ಪಾಪ ಅವಳು ಭಾಳ ಹಾಳಾಗುತ್ತೆ ಪಾಪ. ಅವಳಿಗೂ ಒಂದು ಭಾಳ ಕೊಟ್ಟಂಗಾಗುತ್ತೆ. ಏನೋ ಮುಂದೊಂದು ದಿನ ಚೆನ್ನಾಗಿರ್ತೀವಿ. ಇವಾಗೇನೋ ಸಿಟ್ಟಂಗೆ ನಮ್ಮ ಅಮ್ಮರಂಗೆ ಅನ್ಬೋದು, ಮುಂದೊಂದು ದಿನ ಚೆನ್ನಾಗಿ ಆಗ್ತೀವಿ, ಅವಳಿಗೂ ಒಳ್ಳೇದಾಗುತ್ತೆ ನನಗೂ ಒಳ್ಳೇದಾಗುತ್ತೆ ಅಂತ ಹೇಳಿ ಏನೋ ಒಳ್ಳೆ ಮನಸ್ಸಿಂದ ಒಳ್ಳೇದು ಮಾಡೋಕ್ಕೆ ಹೋದ್ರೆ ಇಂಥವೇನಕ್ಕ ಮಾಡೋದು ಅವಳು. ಇವಾಗ ಅವ್ನು ಬಂದಿದ್ದಾನೆ, ಅವ್ನು ಯಾರೋ ನಿಖಿಲಮ್ಮನ ಬಂದಿದ್ದಾನೆ, ಸೆನಕ ಇದ್ದಾನೆ, ಅವ್ನ ಮನೆ ಕಡೆಗೆಲ್ಲನ ಚೆನ್ನಾಗೆಲ್ಲನ ಬಂಡವಾಳ ಮಾಡ್ಕೊಳವ್ನಿ ಅಂತ ಹೇಳಿ ಶ್ರೀಮಂತರು ಅಂತೇಳಿ ಅವ್ರ ಜೊತೆಗೆ ಹೊರಟೋಗ್ಬಿಟ್ರೆ ಇವನ್ನ ಮನೆಯಿಂದ ಆಚೆ ಕಳ್ಸ್ಯವ್ರಿ. ಇವಾಗ ಪಾಪ ಇವ್ರು ಅತ್ಲಾಗೂ ಅಲ್ಲ ಇತ್ಲಾಗೂ ಇಲ್ಲ ಅಮ್ಮಂಗೆ ಮಾಡ್ಕೊಳವ್ನಿ. ಪಾಪ ರಮ್ಮಂತಾಗ ಇವಾಗ ಹೆಂಗೆ ಹೋಗ್ತಾನೆ ಹೇಳೋ, ರಮ್ಮಂತಾಗ ಹೆಂಗೆ ಹೇಳ್ಕೊಂತಾನೆ. ಅಯ್ಯೋ ಅವ್ರ ತಾಯಿ ಮಗಳು ಇಬ್ಬರಳು ಅಂತಾರೆ ತಗ. ಅವರಿಬ್ರು ಒಳ್ಳೆಯರಲ್ಲ. ಅಯ್ಯೋ ಅವ್ರ ಅಮ್ಮ ಕಮ್ಮಿ ಆದ್ರಲ್ಲಿ ಅವಳು ಕಮ್ಮಿ ಆಗೋದು ಅಂತಾರೆ ಊರಾಗೆಲ್ಲ ಜನ. ಅವ್ರ ಅಮ್ಮನೂ ಅಂತಾಳೆ ಮಗಳೂ ಅಂತಾಳೆ ಅಂತಾರೆ. ಹಂಗಾಗಕ್ಕೆ ಮತ್ತೆ ಹುಡುಗಿ ಮದುವೆಗಿನ ಮುಂಚೆ ಅಂತ ಕೆಲಸ ಮಾಡ್ಕೊಂಡಿದ್ದು ಅಂತಾರೆ. ಅಯ್ಯೋ ಎಲ್ಲರೂ ಹಂಗೆ ಹಾಡ್ಕೊಂಬದ ಹುಡುಗಿನ. ಅಲ್ಲ ನೀನು ನಿಮ್ಮ ಅಮ್ಮಯ್ಯ ಎಂಥರ ಆಗಲಿ ಇವತ್ತು ನೋಡ್ಕೊಂಡಿದ್ಲು ಕಣಪ್ಪ. ಎತ್ತು ತಾಯಿ ಮನ್ಸು ನೋಯಿಸ್ಕೊಂಡು ನಾವು ಯಾವತ್ತೂ ಉದ್ಧಾರ ಆಗೋಕ್ಕಾಗಲ್ಲ ಮನ್ಸು ನೋಯಿಸಿ. ನೀನು ನಿಮ್ಮ ಅಮ್ಮ ಇಂತಾಗೆ ಸುಮ್ಮನೆ ಇರೋದು ಬಿಟ್ಟು ನಿಮ್ಮ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಯಾರಿಗೋಸ್ಕರ ಎಲ್ಲ 9 ತಿಂಗಳು ಎತ್ತು ಒತ್ತು ಸಾಕಿ ಸೊಲ್ವಿ ಹಿಡ್ದು ದೊಡ್ಡರ್ನ ಮಾಡಿ ತಾಯಿ ಒಟ್ಟು ಕಷ್ಟಪಟ್ಟಿರ್ತಾಳೆ. ಅಂಥದ್ರಾಗ ನೀನು ಎಲ್ಲ ನೆನ್ನೆ ಮೊನ್ನೆ ಅವಳೆಲ್ಲ ಸೆನಕ್ಕೆ ಮಾತಾಡಿಳು, ಅವಳು ಒಳ್ಳೆಯವಳು ಅಂತೇಳಿ ಅವಳು ನಂಬ್ಕೊಂಡು ಬಂದು ನಿಮ್ಮ ಅಮ್ಮನ ಮನಸ್ಸಿಗೆ ಎಷ್ಟು ನೋವು ಮಾಡಿದ್ಯೋ ನೀನು. ಏನು ಮಾಡೋಣ, ನಾನು ಇವಾಗ ಅತ್ಲಾಗೂ ಇಲ್ಲ ಇತ್ಲಾಗೂ ಇಲ್ಲ ಅಮ್ಮಂಗೆ ಮಾಡ್ಕೊಂಡೆ. ನನಗೆ ಯಾರೂ ಇಲ್ಲ. ಇವಾಗ ನಾನು ಅನಾಥ ಆಗಿಬಿಟ್ಟೆ, ನಾನು ಪರದೇಶಿ ಆಗಿಬಿಟ್ಟೆ. ಇವಾಗ ನನಗೆ ಯಾರೂ ಇಲ್ಲ. ನಾನು ಇವಾಗ ಹೆಂಗೆ ಮಾಡಲಿ, ಏನು ಮಾಡಲಿ? ನನಗೆ ಇವಾಗ ನಮ್ಮ ಅಮ್ಮನ ಮನಸ್ಸು ನೋಯಿಸಿದ್ಕೆ ನನಗೆ ಎಂಥದ್ದು ಬಂತು ಇವತ್ತು. ಸುಮ್ಕಿರೋ ಚಂದು, ಅಳ್ಬೇಡ ಸುಮ್ಮನಿರು. ಊಟ ಮಾಡ್ದೆ ಇಲ್ವಾ? ಬಾ ಊಟ ಮಾಡುವಂತೆ, ಬಾ ಊಟ ಮಾಡಬಾರೋ. ಬೇಡ ಅಕ್ಕ, ನನಗೆ ಊಟ ಬೇಡ, ಏನು ಬೇಡ. ನಮ್ಮಮ್ಮ 2 ದಿವಸ ಊಟ ಮಾಡಿಲ್ಲ ಅಂತ ಹೇಳಿದ್ರು. ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ಕಣೋ ಅಂತೇಳಿ ನಮ್ಮಮ್ಮ ಹೇಳಿದ್ರು. ನಾನು ಊಟ ಮಾಡಲಿಲ್ಲ ಅಂದರೆ ಹಂಗೆ ಇರು ನನಗೇನಂತೆ ಅಂತ ಹೇಳಿದೆ. ಇವತ್ತು ಗೊತ್ತಾಗ್ತಾಯಿತ್ತು ನಾನು ಹೆಂಗಕ್ಕ ಊಟ ಮಾಡಲಿ, ನಾನು ಊಟ ಮಾಡೋದಿಲ್ಲ, ನಾನು ಹಂಗೆ ಇರ್ತೀನಿ. ಇವತ್ತು ನಮ್ಮಮ್ಮ ಅನುಭವಿಸಿರೋದು ನನಗೆ ಬಂತಾ, ನನಗೆ ತಿರ್ಕೊಳ್ತಾ. ನಾವು ಮಾಡಿರೋ ಕರ್ಮ ನಮಗೆ ಅಕ್ಕ ಮಾಡಿರೋ ಕರ್ಮ ನಾವೇ ಅನುಭವಿಸ್ಬೇಕು. ಅಯ್ಯೋ ನಮ್ಮಮ್ಮ ಹೆಂಗೆ ಕೇಳಿದ್ರು ನಮ್ಮಮ್ಮ. ಇವಾಗ ನೆನೆಸ್ಕೊಂಡ್ರೆ ನನಗೆ ದುಃಖ ತಡಿಯೋಕ್ಕಾಗ್ತಾಯಿಲ್ಲ ಸುಸಕ್ಕ, ದುಃಖ ತಡಿಯೋಕ್ಕಾಗ್ತಾಯಿಲ್ಲ. ಸುಮ್ಮನೆ ಅಳ್ಬೇಡ, ನಾನು ಅವಳಿಗೆ ಹೇಳ್ಬತ್ತೀನಿ ಸರಿಯಾಗಿ. ಇಲ್ಲಿ ನೋಡು, ನಿನಗೆ ಅವನಲ್ದಿದ್ರೆ ಬೇರೆ ಯಾವನೂ ಆಗಲ್ಲ. ಅವನೇನು ಇವತ್ತು ಬಂದಿದ್ದಾನೆ ನೋಡು, ಅವನೇ ನಾಳೆ ಹೊತ್ನಾಗ ಏನನ್ನೊಂದಿಷ್ಟು ಹೆಚ್ಚು ಕಮ್ಮಿ ಆಯ್ತು ಅಂತಂದರೆ ಎಷ್ಟು ಅನುಭವಿಸ್ಬೇಕಾಗುತ್ತೆ ಅಂತ ಹೇಳ್ಬತ್ತೀನಿ ತಡಿ. ಅವನೇನು ಯಾಕೆ ತಲೆ ಕೆಡಿಸ್ಕೊಂಬಲ್ಲ, ನೀನು ಬೈದ್ರು ನಿನಗೆ ಬೈತಾರೆ ತಿರ್ಗಿಸಿ ಅಂತಾರವರು. ಒಳ್ಳೆಯರಲ್ಲ ಅವರು. ಸುಮ್ಕಿರತ್ ಹೋದ್ರು ಹೋಗ್ಲಿ. ನಿಂದು ಕೆಲಸ ಆತೇನಮ್ಮ? ಯಾತ ಶಿಸ್ವರ್ದಾಗ ಕೆಲಸ ಆಗುತ್ತೆ ಅಂತ ಹೇಳ್ತಿದ್ರಿ ಸುಸು? ಅಯ್ಯೋ ಆಗಲಿಲ್ಲ. ಅವಳು ಕೇಳಿರೆ ಯೋಸ್ ಮಾತಾಡ್ತಾಳ್ತ ಐತ್ರ. ಕೇಳಿದ್ಕೆ ಹಾಕಿಸ್ಕೊಡಕ್ಕೆ ಆಗ್ತಿರ್ಲಿಲ್ವ ಅಂದಿದ್ಕೆ ಹಂಗೇನೆ ನಮ್ಮನ್ನೇ ಜೋರು ಮಾಡ್ಕೊಂಡು ಒಯ್ಯಕ್ಕೆ ಬರ್ತಾರೆ. ನಮ್ಗೆ ಯಾರು ಇಲ್ವಲ್ಲಕ್ಕ, ನಮ್ಮ ಸದ್ರ ತಕ್ಕಂತಾರೆ ಯಾರು ಇಲ್ಲದಕ್ಕೆ ಏನಿಲ್ಲ. ಕಪ್ಪಳಕ್ಕೆ ಒಯ್ತಾರೆ ಇರಂತಾರೆ, ಹಂಗೆ ಬೇಗ ಕೈ ಮಾಡಲ್ಲ. ನಮಗೇನೂ ಇಲ್ಲ, ಸರಿಯಾಗಿ ಒದ್ಬಿಡ್ತಾರೆ, ಸರಿಯಾಗಿ ಅಂತಾರೆ ತಿರಿಕೊಂಡು. ಯಾರು ಇಲ್ವಲ್ಲ ನಮಗೆ, ಅದಕ್ಕೆ. ಮತ್ತೆ ನೀನು ಚೆನ್ನಾಗಿದ್ದಿದ್ರೆ ಎಲ್ಲರ ತಗೋನು ಹೆಂಗೆ ಹಾಕಿಸ್ಕೊಡಾರ ಇವತ್ತು. ನೀನು ಎಲ್ಲರ ತಗ ಜಗಳ ಮಾಡ್ಕೊಂಡು ಮಣ್ಣ ಇರ್ತಾವೆ, ಎಲ್ಲರ ತಗ ಜಗಳ ಮಾಡ್ಕೊಂಡಿದ್ಯಾ ಅದಕ್ಕೆ. ಬಿಡು ಎತ್ಕನ ಕೆಲ್ಸಕ್ಕೆ ಹೋಗಿ ಸುಮ್ಮನೆ. ತಡಿ ಹೋಗ್ಬತ್ತೀನಿ ತಡಿಯ, ಹೋಗಿ ಅವಳನ್ನ ಸೇಂದಕ್ಕೆ ಬೈದು ಬತ್ತೀನಿ ತಡಿ. ನಂದು ಪಾಪ ಕುಕ್ಕಣ್ಣು ಇವಾಗ ಗೋಳಾಡ್ತಾ ಇದ್ದಾನೆ ಪಾಪ. ಅವರಮ್ಮಯ್ಯ ಬೋಲು ಬೇಡ್ಕೊಂತು, ಬೇಡ ಕಣೋ ಅಂತ ಹೇಳಿ ಗೋಳಾಡ್ತು. ಕಾಲು ಹಿಡ್ಕೊಂಡು ಬೇಡ್ಕೊಂತಾರ ಅಮ್ಮಯ್ಯ. ಆದ್ರೂ ಅವನು ಅವ್ರ ಅಮ್ಮನ ಮಾತು ಮೀರಿ ಬಂದಿದ್ದಕ್ಕೆ ಇವತ್ತು ಅತ್ಲಾಗೂ ಇಲ್ಲ ಇತ್ಲಾಗೂ ಇಲ್ಲ ಅಮ್ಮಂಗೆ ಮಾಡ್ಕೊಂಡ. ಇವತ್ತು ನೋಡ್ರಿ ಎಂಥ ಪರಿಸ್ಥಿತಿ ಬಂತು ಅವನಿಗೆ. ತುಂಬ ಬೇಜಾರಾಗ್ತೈತಿ ಇವಾಗ ನೋಡಿದ್ರೆ. ಅವ್ನು ಒಳ್ಳೇದು ಮಾಡೋಕ್ಕೆ ಹೋಗಿದ್ದು, ಆದರೆ ಅವಳು ಅದನ್ನು ಹೆಂಗೆ ಮನ್ಸಿಗೆ ತೊಗೊಂಡು ಹೆಂಗೆ ಯಾವ ರೀತಿ ಅವನಿಗೆ ಅವಮಾನ ಮಾಡಿಬಿಟ್ಲು. ತುಂಬ ಬೇಜಾರಾಗ್ತೈತೆ ನೋಡಿದ್ರೆ. ಇಂಥದ್ದು ಮಾಡಬಾರ್ದು, ಅವಳು ಹಾಳಾಗಿ ಹೋಗ್ತಾಳೆ, ಉದ್ಧಾರ ಆಗಲ್ಲ. ಸರಿಯಾಗಿ ಹೋಗಿ ಬೈದು ಬತ್ತೀನಿ ತಡಿ ನಾನು. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.